On 15th September, as part of the International Democracy Day celebrations to be held at Vidhan Saudha in Bengaluru, the Deputy Commissioner of Hassan, K.S. Lata Kumari, personally rode a bike and flagged off a rally in Hassan today. Inaugurating the bike rally organized in the morning to raise awareness on My Vote, My Right in the backdrop of International Democracy Day, she said, "The tragic accident that occurred in the taluk has deeply saddened me. Amid this grief, we still have to observe International Democracy Day. Every individual has a duty to participate in voting. Tomorrow, International Democracy Day will be celebrated across the world." In this context, the bike rally was organized in Hassan district to spread awareness. However, this year's observance is filled with sorrow. Despite the profound grief in our hearts, it is necessary to celebrate this day, she remarked. The bike rally started from the Deputy Commissioner's office and passed through NR Circle, Hemwati Statue, Race Course Circle, Gandadkoti Circle, Kala College, and MG Road, continuing up to Dairy Circle. The Deputy Commissioner herself rode a bike along this route and bid farewell to the riders proceeding towards Bengaluru. District Superintendent of Police Mohammad Sujit, Social Welfare Department Deputy Director Dude FIR, and several others were present. ಜೀವನಾನೇ ಒಂದು ಸೈಕಲ್ ಇದ್ದಂಗೆ ತುಳ್ಕೊಂಡು ತಳ್ಕೊಂಡು ನಡಿಬೇಕು ಮುಂದೆ. ಪಂಚರು ಆಯ್ತಂತ ಕುಂತ್ಬಿಟ್ರೆ ಹೆಂಗೆ ತಡ್ಕೊಂಡು ತಿದ್ಕೊಂಡು ಹೋಗ್ಬೇಕು ಮುಂದೆ. ನೀನಿಲ್ದೇ ಇದ್ರೂನು ನಡೆಯುತ್ತೆ ಭೂಮಿ ಅಂದ್ಮೇಲೆ ಯಾಕಿಷ್ಟು ಟೆನ್ಷನ್ನು ಸ್ವಾಮಿ. ಎಕ್ಸ್ಪೈರಿ ಡೇಟ್ ಅಂತ ಮಡಗವನೇದ್ಯಾವ್ರು ಅಲ್ಗಂಟ ಎಳಿಬೇಕು ಜೀವನದ ತೇರು. ಅಲ್ಲಲ್ಲಿ ಬೀಳೋದು ತೀರಾ ಮಾಮೂಲು, ಬಿದ್ದಾಗ ತುಳಿಯೋರೆ ಸುತ್ತ ಎಲ್ಲಾರು. ನಿಂಗಂತ ಯಾರಿಲ್ಲ ನೀನೇ ಎಲ್ಲಾನು, ಉಳಿಪೆಟ್ಟು ಬಿದ್ಮೇಲೆ ಒಂದು ಅನಿರೀಕ್ಷಿತ ಘಟನೆ ಹೃದಯಕ್ಕೆ ನೋವನ್ನುಂಟು ಸೈಕಲ್ ಅಪಘಾತ. ಒಂದು ದುರ್ದಿವ್ಯ ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಬಲಿ ತೆಗೆದುಕೊಂಡು ಸುಮಾರು 10 ಜನ ಮೃತಪಟ್ಟು ಇಡೀ ಹಾಸನ ಜಿಲ್ಲೆ ತುಂಬಾ ನೋವಿನಿಂದ ನರಳಿತು. ಅವರಿಗಾಗಿ ಒಂದು ಸಂತಾಪವನ್ನು ನಾವು ಸೂಚಿಸಬೇಕಾಗ್ತದೆ. ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಬೇಕಾಗ್ತದೆ. ಯಾಕಂದ್ರೆ ಅವರ ಲಾಸ್, ಅವರಿಗೆ ಏನು ನೋವಾಗಿದೆ, ನಷ್ಟವಾಗಿದೆ, ಅದನ್ನಂತೂ ನಮಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ದುಃಖದಲ್ಲಿ ನಾವಿದ್ದೇವೆ, ಅವರ ಎಲ್ಲ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ 2 ನಿಮಿಷದ ಕಾಲ ಮೌನವನ್ನ ಸೂಚಿಸೋಣ. ಅಲ್ಲದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ, ಮುಂದಕ್ಕೆ ಇರಬಹುದು ಅಂತ ಹೇಳಿ. ಆದ್ರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇದು ಅನಿವಾರ್ಯವಾಗಿ ನಾವು ಆಚರಿಸಬೇಕಾಗಿದೆ ಈಗ. ಯಾಕಂದ್ರೆ ನಮ್ಮ ಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾಗ್ತದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆದ್ರೂ ಸಹ ಮನಸ್ಸಿನಲ್ಲಿ ತುಂಬಾ ಅಗಾಧ ನೋವಿನೊಂದಿಗೆ ಮತ್ತೆ ದುಃಖದೊಂದಿಗೆ ನಾವು ಇದನ್ನ ಆಚರಿಸಬೇಕಾಗ್ತದೆ. ಮತ್ತೊಮ್ಮೆ ಅವರೆಲ್ಲ ಕುಟುಂಬಸ್ಥರಿಗೆ, ಪೋಷಕರಿಗೆ, ತಂದೆ ತಾಯಿಗಳಿಗೆ ಆ ಪುಟಾಣಿ ಮಕ್ಕಳನ್ನ ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಆ ಮುಗ್ಧ ಮನಸ್ಸುಗಳು, ಏನು ಮುಗ್ಧ ಯುವಕರು ಏನು ಮರಣಹೊಂದಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾವು ಒಂದು 2 ನಿಮಿಷದ ಸಂತಾಪವನ್ನು ಆಚರಿಸೋಣ.